Hi guys, welcome back to my YouTube channel, Meghana's YouTube channel. ಇವತ್ತು ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಅದು. ಈಗ ಬಿರಿಯಾನಿ ಮತ್ತು ಫ್ರೈ ಮಾಡ್ತಾ ಇದ್ದೀನಿ. ನಾನು ಚಿಕ್ಕ ಜಾಲದಲ್ಲೇ ಇದ್ದೀನಿ. ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡ. ನನ್ನ ತಂಗಿ ಬರೀತಿದ್ದಾಳೆ. ಹಾಯ್ ಅಶಿತಾ. ಹಾಯ್ ಹಾಯ್. ಏನು ಬರೀತಿದ್ಯಾ? ಕನ್ನಡ ಬರೀತಿದ್ದಾಳೆ ಗೈಸ್. ಓಕೆ, ಯು ಕ್ಯಾರಿ ಆನ್. ಬನ್ನಿ ಗೈಸ್. ಅಕ್ಕ ಹಾಯ್. ಹಾಯ್ ಆಂಟಿ ಹಾಯ್. ಗೈಸ್, ಮೊದಲು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಆನಿಯನ್, ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಿ ಗೈಸ್. ಟೊಮೆಟೊ ಮತ್ತು ಆನಿಯನ್ನು ಫ್ರೈಗೆ, ಮತ್ತು ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಫುಲ್ ಪಲಾವ್ ಸಾಮಾನು, ಮತ್ತು ಇದು ಬಿರಿಯಾನಿ ಪೇಸ್ಟ್, ಗರಂ ಮಸಾಲ ಗೈಸ್. ಈಗ ಇದು ಎಣ್ಣೆ, ಆಯಿಲ್ ಹಾಕೋಣ ಫಸ್ಟ್. ನೋಡಿದೆ ಮಧ್ಯಾಹ್ನ ಕೂತ್ಕೊಂಡು. ನಾಳೆ ಬೇಗ ನೋಡ್ಲು ರಾಜೇಶ್ವರಿ. 13 minutes ನೈಟ್ ನೋಡ್ಬಿಡು. ಸಾಕು ಗೈಸ್. ಎಣ್ಣೆ ಕಾಯ್ಲಿ ಗೈಸ್. ಇವಾಗ ಎಣ್ಣೆ ಕಾದಿದೆ. ಇದು ಫ್ರೈಗೆ ಮತ್ತು ಬಿರಿಯಾನಿಗೆ ಹಾಕೋಣ ಈಗ ಗೈಸ್. ಹೈ ಫ್ಲೇಮಲ್ಲಿ ಇಡಬೇಡಿ ಗೈಸ್, ಯಾಕಂದರೆ ಸಿದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಘಮ್ ಅನ್ನುತ್ತೆ. ಆನಿಯನ್ ಹಾಕೋಣ ಗೈಸ್. ಅದು ಇನ್ನೊಂದು ಸ್ವಲ್ಪ ಆಗಲಿ. ನಮ್ಮ ಗುಂಡ ಬಂದ. ಹಾಯ್ ಗುಂಡ ಹಾಯ್. ನಾಯಿ ಮಾಡಲೇನಿಲ್ಲ, ಬರೀ ಬ್ಯಾಟು ಬಾಲು. ಬನ್ನಿ ಗೈಸ್, ಇದಾಗಿದೆ. ಆನಿಯನ್ ಹಾಕೋಣ. ಇದು ಫ್ರೈಗೆ ಮತ್ತು ಬಿರಿಯಾನಿಗೆ. ಸಾಕು ಗೈಸ್. ಎಷ್ಟು ಫ್ರೈಗೆ, ಎಷ್ಟು ಬಿರಿಯಾನಿಗೆ ಹಾಕೋಣ. ಬಂದೆ. ಇವ್ರ ಹಸ್ಬೆಂಡು ಗೈಸ್, ಅವ್ರ ಮಗ. ಹಾಯ್ ಮಾಡಿ ಅಣ್ಣ. ಹಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ನೋಡ್ಬಿಡಿ ಯೂಟ್ಯೂಬ್ನ. ಕೊಡಿ. ಇದು ಫುಲ್ ಡೀಪ್ ಫ್ರೈ ಮಾಡ್ಕೊಳ್ಳಿ ಗೈಸ್. ಫುಲ್ಲು ಬ್ರೌನ್ ಹಾಕಬೇಕು, ಚೆನ್ನಾಗಿರುತ್ತೆ. ಇದು ಫುಲ್ ಡ್ರೈ ಆಗಲಿ ಗೈಸ್. ಸಿಗ್ತೀನಿ ಆಮೇಲೆ ಗೈಸ್. ಇದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟೊತ್ತಿಗೆ ನಾವು ಫ್ರೈ ಮಾಡ್ಕೊಂಬಿಡೋಣ. ಅದಾದಮೇಲೆ ಅಂದರೆ ಮತ್ತೆ ಲೇಟ್ ಆಗೋಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಹೀರೋ ಎಂಟ್ರಿ ಗೈಸ್. ಹಾಯ್. ಈಗ ಬಂದೆ ಅಂತ ಹೇಳು. ಟ್ಯೂಷನ್ಗೆ ಹೋಗಿದ್ದ, ನೆನ್ನೆಯಿಂದ ಹೋಗ್ತಿದ್ದಾನೆ. ಇವಾಗ ಎಲ್ಕ ಫ್ರೆಂಡ್ಸ್ ಕರೀತಿದ್ದಾರೆ ಅಂತ ಹೋಗ್ತಿದ್ದಾರೆ. ನಾನು ಸ್ವಲ್ಪ ಎಣ್ಣೆ ಹಾಕೋಣ. ಸಾಕು, ಎಣ್ಣೆ ಕಾಯಿಲಿ ಗೈಸ್. ಇದು ಆಲ್ಮೋಸ್ಟ್ ಒಂದು 10 ಮೆಂಬರ್ಸಿಗೆ ಮಾಡ್ತಿರೋದು ಗೈಸ್. ಮಿಕ್ಕರೆ ಬೇಕಾರೆ ನಾಳೆನೂ ತಿನ್ಕೊಬೋದು ಅಂತ. ವೆಡ್ನೆಸ್ಡೇ ಅಲ್ವಾ ನಾಳೆ, ಅದಕ್ಕೆ ಗೈಸ್. ಎಣ್ಣೆ ಕಾದಿದೆ. ಪಲಾವ್ ಸಾಮಾನು ಹಾಕೋಣ. ಆನಿಯನ್ ಹಾಕೊಳ್ಳೋಣ ಗೈಸ್.
ಅದು ಆಗ್ತಿದೆ ಇನ್ನು ಲೇಟ್ ಆಗಿಬಿಡುತ್ತೆ ಬಿರಿಯಾನಿ ಆದಮೇಲೆ ಫ್ರೈ ಮಾಡಬೇಕು ಅಂದರೆ, ಅದಕ್ಕೆ ಎರಡು ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇದೇನು ಡೀಪ್ ಫ್ರೈ ಏನು ಬೇಡ ಗೈಸ್, ಬೆಂದರೆ ಸಾಕು, ಇದು ಫ್ರೈ ಆದರೆ ಸಾಕು. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಗೈಸ್. ಇದಕ್ಕೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಗೈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದಕ್ಕೆ ಇನ್ನಷ್ಟು ಬೆಳೆ ಇದಕ್ಕೆ ಹಾಕೊಳ್ಳೋಣ. ಎರಡು ಒಟ್ಟಿಗೆ ರುಬ್ಕೊಂಡಿದ್ದೆ ಗೈಸ್. ಈಗ ಮಿಕ್ಕಿದ್ದೆಲ್ಲ ಆಮೇಲೆ ನೀರು ಹಾಕ್ಕೊಳ್ಳೋಣ. ನೋಡಿ ಯಾವ ಥರ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೈ ಜೊತೆನೇ ಫ್ರೈ ಆಗಲಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಗೈಸ್. ಇದು ಟೊಮೆಟೊ ಪೇಸ್ಟ್ ಸ್ವಲ್ಪ ತಿರ್ಸ್ಕೊಂಬಿಡೋಣ. ಅಂದರೆ ಕೆಳಗಡೆ ಎಲ್ಲ ನೀರು ಹಾಕಿಲ್ಲ. ಇದಕ್ಕೆ ಸ್ವಲ್ಪ ನೀವು ಟೊಮೆಟೊ ಕೂಡ ಹಚ್ಕೊಂಡು ಬೇಕಾದ್ರೂ ಹಾಕ್ಕೊಬೋದು. ನಾನು ಪೇಸ್ಟ್ ಮಾಡಿ ಹಾಕ್ಕೊತಿದ್ದೀನಿ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ. ನೆಕ್ಸ್ಟ್ ಗೈಸ್ ಇದು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಗೈಸ್. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಫುಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗಿ ಗೈಸ್ ಎಣ್ಣೆ ಬಿಟ್ಕೊಬೇಕು. ಒಂದು 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಗ್ರೀನ್ ಬಿರಿಯಾನಿ ಗೈಸ್ ಇವತ್ತು ನಾನು ಮಾಡ್ತಿರೋದು. ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಇದು ನಾನು ಮಾಡೋ ಬಿರಿಯಾನಿ ಗೈಸ್ ಈ ಥರ. ಬೇರೆಯವರೆಲ್ಲ ಬೇರೆ ಥರನೂ ಮಾಡ್ತಾರೆ, ನಾನು ಈ ಥರ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತೀನಿ, ಅಂದರೆ ಟೊಮೆಟೊ ಹಸಿಮೆಣಸಿನ ಈ ಥರ ಎಲ್ಲ ರುಬ್ಬಾಕಲ್ಲ ಗೈಸ್. ಬರೀ ಹಾಕಿ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಜಾಸ್ತಿ ಜನ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ನಾನು. ಇದು ಆಗಲಿ. ಇದೊಂದು ಸ್ವಲ್ಪ ಇದಕ್ಕೆ ಈಗ ನಾವು ಅರಿಶಿನ ಉಪ್ಪು ಹಾಕ್ಕೊಳ್ಳೋಣ ಗೈಸ್. ಅರಿಶಿನ ಹಾಕ್ಕೊತಿದ್ದೀನಿ ಗೈಸ್. ಇದಕ್ಕೇನು ಬೇಡ ಅರಿಶಿನ, ಇದಕ್ಕೆ ಹಾಕ್ಕೊಳ್ಳಿ ಸಾಕು. ಹಾಕ್ಕೊತಿದ್ದೀನಿ ಖಾರದ ಪುಡಿ, ಯಾಕಂದರೆ ಹುಡುಗರೆಲ್ಲ ತಿನ್ನಬೇಕು. ಇದು ಖಾರ ಇಲ್ಲ ಅದಕ್ಕೆ. ಆಮೇಲೆ ಖಾರ ಆದರೆ ಯಾರು ತಿನ್ನಲ್ಲ ಗೈಸ್, ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊತಿದ್ದೀನಿ ಖಾರ. ಬೇಕಿದ್ರೆ ಆಮೇಲೆ ನೋಡ್ಬಿಟ್ಟು ಬೇಕಿದ್ರೆ ಹಾಕ್ಕೊಬೋದು. ತಿರ್ಸ್ಕೊಡ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಅದಕ್ಕೆ. ನಾನು ಫ್ರೈಗೆ ಧನಿಯಾ ಪುಡಿ ಹಾಕ್ತಿಲ್ಲ, ಸ್ಪೆಷಲ್ ಆಗಿ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸೂಪರಾಗಿರುತ್ತೆ, ಫ್ರೈ ಮಾಡಿ. ಇದಕ್ಕೆ ಈಗ ಸಾಂಬಾರು ಪುಡಿ ಹಾಕೋಣ. ಸಾಕು ಸಾಕು. ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಗೈಸ್. ಸರಿ. ನೆಕ್ಸ್ಟ್ ಫ್ರೈ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಗೈಸ್. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ನಾವು ಬೇಕು ಅದಕ್ಕೆ ಹಾಕ್ಕೊತಾ ಇದ್ದೀವಿ ಗೈಸ್. ಇದು ಆಗಲೇ ಟೊಮೆಟೊ ರುಬ್ಕೊಂಡಿದ್ನಲ್ಲ, ಅದ್ರದ್ದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗೈಸ್ ಎಣ್ಣೆ ಬಿಟ್ಕೊಂಡ್ಲಿ. ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಎಲ್ಲ ಹಾಕಿದ್ವಲ್ಲ ಹಸಿ ಸ್ಮೆಲ್ ಹೋಗ್ಲಿ. ಇದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಗೈಸ್. ಇವಾಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಈಗಲ್ಲಿ 2:30 ಇದೆ ಗೈಸ್.
ನಮ್ಮಲ್ಲಿ ಬಿರಿಯಾನಿಗೆ ಯಾರು ಅಷ್ಟೊಂದು ಪೀಸ್ ಹಾಕಿದ್ರೆ ಇಷ್ಟ ಆಗಲ್ಲ ಗೈಸ್. ಚಿಕ್ಕದಾಗಿರಬೇಕು, ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಮಿಕ್ಕಿದ್ದೆಲ್ಲ ಫ್ರೈಗೆ ಹಾಕ್ಕೊತೀನಿ. ಸಾಕು ಬೇಯಿಸೋದು. ಇನ್ನೆಲ್ಲ ಫ್ರೈಗೆ ಹಾಕ್ಕೊತೀನಿ. ನಾನು ಎರಡಕ್ಕೂ ಮೊಸರು ಹಾಕ್ಕೊಂಡಿದ್ದೀನಿ ಗೈಸ್. ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡ್ರೆ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಗೈಸ್. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಇದು ಆಗ್ತಾ ಇದೆ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಹೇಗೆ ಈಗ ಮಾಡ್ತಾಯಿದ್ದೀನಿ ಅಂತ. ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ತಿಂದಲ್ಲಿ ರಿವ್ಯೂ ಕೇಳ್ತೀನಲ್ಲ, ಆ ಫ್ರೈ ಮಾಡಿ ಚೆನ್ನಾಗಿದ್ದರೆ ಮಾತ್ರ. ಆಮೇಲೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೊಟ್ಟೆ ಗಿಟ್ಟೆ ಕೆಟ್ಟೋಗ್ಬಿಟ್ರೆ ಕಷ್ಟ ಗೈಸ್. ಅದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. ನಮಸ್ಕಾರ ಮಾಡಪ್ಪ. ಬಗ್ಗೆ ನಮಸ್ಕಾರ ಮಾಡು ಬಂದ್ರೆ. ಜೀಜಿ ನಮಸ್ಕಾರ. ಜೀಜಿ ರಾಜೇಶ್ವರಿ ನಮಸ್ಕಾರ. ಜೀಜಿ ನಮಸ್ಕಾರ. ಎರಡು ಕೈಯಲ್ಲಿ ನಮಸ್ಕಾರ ಮಾಡು. ಅವರು ಗದಗ ಗೈಸ್, ಅದಕ್ಕೆ ಆ ಭಾಷೆ ಮಾತಾಡ್ತಾರೆ. ನೀವು ಚಿಕನ್ ಹಾಕಿದ್ಮೇಲೆ ನೀರು ಹಾಕೋಕೆ ಹೋಗ್ಬೇಡಿ ಗೈಸ್, ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಜಾಸ್ತಿ ನೀರಾಗೋಗುತ್ತೆ. ಇದು ನಾನು ಒಂದೇ ಕೈಯಲ್ಲಿ ಹಾಕ್ತಿಲ್ಲ ಗೈಸ್, ಯಾಕಂದರೆ ಬಿದೋಗ್ಬಿಡುತ್ತೆ ಅಂತ ಭಯ. ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೈ ಆಗಲಿ ಗೈಸ್. ಗೈಸ್ ಇದು ಪುದೀನ ಕೊತ್ತಂಬರಿ ಸೊಪ್ಪು. ಗರಂ ಮಸಾಲೆ ಹಾಕ್ಕೊತಿದ್ದೀನಿ ಗೈಸ್. ಆಗಲೇ ಹಾಕ್ಕೊಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಇದಕ್ಕೆ ಸ್ವಲ್ಪ ಅಂಕಲ್ ಹಾಯ್ ಹಾಯ್ ಮಾಡು. ಹುಷಾರು. ಗೈಸ್ ಇದಕ್ಕೆ ನೀರು ಹಾಕೊಳ್ಳೋಣ. ಅಕ್ಕಿ 4 ಗ್ಲಾಸ್ ಎತ್ಕೊಂಡಿದ್ದೀನಿ. ಇವಾಗ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕೊಳ್ಳೋಣ. ಗೈಸ್ ನಾನು ಇದಕ್ಕೆ ಬಿರಿಯಾನಿ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನಾನು ಹಾಕ್ಕೊತಿರೋದು ತೇಜು. ಫ್ರೈಗೂ ಅಷ್ಟೇ ಗೈಸ್, ಜಾಸ್ತಿ ಬೇಡ, ಮಸಾಲೆ ಹೋಗುತ್ತೆ. ಇದು ನೀವು ಟೊಮೆಟೊ ಬಾತ್ಗೂ ಹಾಕ್ಕೊಳ್ಳಿ ಗೈಸ್. ವೆಜ್ ಇರೋರು ಚಿಕನ್ ಜಾಗದಲ್ಲಿ ಮಶ್ರೂಮ್ ಹಾಕ್ಕೊಳ್ಳಿ ಗೈಸ್, ಚೆನ್ನಾಗಿರುತ್ತೆ. ಉಪ್ಪು ಹಾಕೋಣ ಗೈಸ್. ಈಗ ಏನೋ ಇದೆ, ಚಿಕ್ಕದಾಗ ಹಾಕ್ಕೊಳ್ಳಿ ಗೈಸ್, ಯಾಕಂದರೆ ಜಾಸ್ತಿ ಹಾಕಿದ್ರೆ ಉಪ್ರೋಸ್ ಆಗೋಗ್ಬಿಡುತ್ತೆ. ಬೇಕಾದ್ರೆ ಚಿಕ್ಕದಾಗ ಹಾಕಿದ್ರೆ ಟೇಸ್ಟ್ ನೋಡ್ಕೊಂಡ್ಮೇಲೆ ನೀವು ಬೇಕಾದ್ರೆ ಇನ್ನೊಂದ್ಸಲ ಹಾಕ್ಕೊಳ್ಳಿ. 2ಕ್ಕೂ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಗೈಸ್. ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಾಡಿದ್ಮೇಲೆ ಅಕ್ಕಿ ಹಾಕ್ತೀನಿ ಗೈಸ್. ಇದು ಹಾಕ್ತಾಯಿದೆ ನೋಡಿ. ನೀರೆಲ್ಲ ನಾನು ನೀರೇ ಹಾಕಿಲ್ಲ, ನೀರು ಬಿಟ್ಕೊತಾ ಇದೆ ಎಲ್ಲ. ಇಲ್ಲಿ ಮೊಸರು ಬಜ್ಜಿ ಮಾಡ್ತಿದ್ದಾರೆ ಗೈಸ್. ನಮ್ಮ ಗುಂಡ ನೋಡಿ ಏನೋ ತೆಗಿತಿದ್ದಾನೆ. ಯಾವಾಗ ಬ್ಯಾಟು ಬಾಲು ಧನು ಇಲ್ಲಿ ನೋಡು. ಮೇಲೆ ಫ್ಯಾನು ಇಲ್ಲಿ ಆಗ್ತಿದೆ ಗೈಸ್, ಫ್ರೈ ಆಗ್ತಿದೆ. ಇದನ್ನು ಮಾಡಬೇಕು ಗೈಸ್. ನಾನು ಮಾಡೋದು ಯಾವಾಗ ಕುಕ್ಕರಲ್ಲಿ ಮಾಡ್ತೀನಿ, ಯಾಕಂದರೆ ನಾನು ಕುಕ್ಕರಲ್ಲೇ ಕಂಫರ್ಟ್ ಇದೆ. ಈಗ ತಪ್ಪಲಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ತಡೆ ಹಿಡಿದ್ಬಿಡುತ್ತೆ. ಕುಕ್ಕರಲ್ಲಿ ಮಾಡುವಾಗ ಹಿಡಿಯುತ್ತೆ, ಬಟ್ ಅಷ್ಟು ಹಿಡಿಯಲ್ಲ. ಬಟ್ ಇದಾದರೆ ತಿರ್ಸ್ಕೊಡ್ತಾ ಇರಬೇಕು ಗೈಸ್, ಹಿಡಿದ್ಬಿಡುತ್ತೆ.
ಕುಕ್ಕರ್ ಇರಲಿಲ್ಲ ಅಷ್ಟೊಂದು ದೊಡ್ಡ 7 ಲೀಟರ್ದೆಲ್ಲ, ಅದಕ್ಕೋಸ್ಕರ ತಪ್ಪಲೆಲ್ಲೇ ಮಾಡ್ತಾಯಿದ್ದೀನಿ ಗೈಸ್. ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ, ನಾನು ಹಾಕ್ಬೇಕಾದ್ರೆ ಎಲ್ಲ ತೋರ್ಸೋಕ್ಕಾಗಿಲ್ಲ ಗೈಸ್, ಯಾಕಂದರೆ 2 ಕೈಯಲ್ಲಿ ಹಾಕಬೇಕು. ಸೊ ಹಾಕ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ ಗೈಸ್. ಇದ್ರಾಗ ಹಾಕಿದ್ದೀನಿ ಆಂಟಿ, ಈ ಬಿರಿಯಾನಿ ಇದೆ. ನಮ್ಮ ಕಡೆ ಆ ಥರ ಎಲ್ಲ ದೃಷ್ಟಿ ತೆಗಿತಾರೆ, ಅಡುಗೆ ಆದಮೇಲೆ ತೆಗಿತಾರೆ. ಇದು ಅದಾಗಿದೆ, ಇದು ರೆಡಿ ಆಗ್ತಿದೆ, ಅದಕ್ಕೆ ಹಂಗೆ 2 ತೆಗೆದು ಬಿಡಲಿ ಅಂತ ತೆಗೆದ್ರು ಗೈಸ್. ಇನ್ನೊಂದು, ನೀವು ಕುಕ್ಕರಲ್ಲಿ ಮಾಡಿಬಿಟ್ಟು ಮಾಡಬೇಕಾದ್ರೆ ಅಕ್ಕಿನ ಹಾಕಿ ಹಂಗೆ ಕ್ಲೋಸ್ ಮಾಡಬೇಡಿ ಗೈಸ್, ಯಾಕಂದರೆ ಕೆಳಗಡೆ ಮೇಲೆಲ್ಲ ಮಸಾಲೆ, ಕೆಳಗಡೆ ಎಲ್ಲ ವೈಟ್ ಅನ್ನ ಹಂಗೆ ಉಳ್ಕೊಂಬಿಡುತ್ತೆ, ಮತ್ತು ಫುಲ್ ಮಿಕ್ಸ್ ಆಗಿರಲ್ಲ. ನೀವು ಕುಕ್ಕರ್ವಾಗಿ ಮಾಡಬೇಕಾದ್ರೆ ಅಕ್ಕಿ ಹಾಕುತ್ತೀರಲ್ಲ ನೀರು ಹಾಕಿದ್ಮೇಲೆ, ಆಗ ಸ್ವಲ್ಪ ಮರಳಿ ಗೈಸ್, ಈ ಥರ ಮರಳಿದ ಮೇಲೆ ಬೇಕರೆ ಮುಚ್ಕೊಳ್ಳಿ ಗೈಸ್. ಇವಾಗ ಇದಕ್ಕೆ ಲಾಸ್ಟ್ ನಿಂಬೆಹಣ್ಣು ಹಾಕಿದ್ರೆ ಮುಗೀತು ಗೈಸ್, ಇದು ಮುಗೀತು ಗೈಸ್. ಇವಾಗ ಆಫ್ ಮಾಡ್ತೀನಿ, ಇದಕ್ಕೂ ಇನ್ನು ನಿಂಬೆಹಣ್ಣು ಹಾಕಿದ್ರೆ ಮುಗೀತು ಗೈಸ್. ಚೆನ್ನಾಗಿರುತ್ತೆ ಗೈಸ್, ನಿಂಬೆಹಣ್ಣು ಹಾಕಿದ್ರೆ ಜೀರ್ಣ ಶಕ್ತಿ ಆಗುತ್ತೆ. ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಗೈಸ್. ನಿಂಬೆಹಣ್ಣು ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹುಳಿ ಇರುತ್ತಲ್ವಾ ಅದಕ್ಕೆ. ಅಷ್ಟೇ ಗೈಸ್, ಇನ್ನು ಇದನ್ನು ಮುಚ್ಚುತ್ತೀನಿ, ಮತ್ತು ಮಧ್ಯ ಒಂದು ಸ್ವಲ್ಪ ಆಡಿಸ್ಕೊತೀನಿ. ಅಷ್ಟೇ ಗೈಸ್, ಮಾಡಿದ್ಮೇಲೆ ಸಿಗ್ತೀನಿ ಗೈಸ್, ತಿನ್ಬೇಕಾದ್ರೆ ಸಿಗ್ತೀನಿ ಗೈಸ್. ಹೆಂಗಿದೆ ಅಕ್ಕ? ಹಾಂ ಅಣ್ಣ ಹೇಗಿದೆ? ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ ಹೇಳಿ? ಚೆನ್ನಾಗಿದೆಯಾ? ಖಾರವಾಗಿದೆಯಾ ನಿಮಗೆ? ಧನು ನೋಡಿ ಸಾವ್ಜಿ ಹೋಟ್ಲ್ ಅಂತ ಬರುತ್ತೆ ಅಕ್ಕ, ಸಾವ್ಜಿ ಹೋಟ್ಲ್ ಗುಂಡ ತಿಂತವನೆ ಅಂದರೆ ಚೆನ್ನಾಗಿರ್ತೈತೆ. ನಾನು ಮಾಡಿದ್ರೆ ಮುಟ್ಟದೇ ಇಲ್ಲ. ಅಂಕಲ್, ರವಿ ಅಂಕಲ್ ಹೆಂಗಿದೆ? ಹಂಗೈತೆ? ನಮ್ಮ ಆಂಟಿ ಇನ್ನೂ ತಿಂದಿಲ್ಲ, ಇವಳು ಇನ್ನೂ ತಿಂದಿಲ್ಲ. ಆಮೇಲೆ ಕೇಳ್ತೀನಿ ಗೈಸ್ ಇವ್ರನ್ನ. ಗೈಸ್ ಎಲ್ಲಾರ್ದು ಆಯಿತು, ನಮ್ಮ ಆಂಟಿದು ನಮ್ಮ ತಂಗಿದು ರಿವ್ಯೂ ಕೇಳೋಣ. ಹೆಂಗೈತೆ ಅಶಿತಾ? ಚೆನ್ನಾಗೈತಾ? ಖಾರ ಆಯ್ತಾ ಆಂಟಿ? ನಿಂದು ಚೆನ್ನಾಯ್ತಾ? ನಿಜ ಹೇಳು, ಚೆನ್ನಾಗೈತಾ? ಓಕೆ ತಿನ್ನಿ. ಏನಾರು ಹಾಕ್ಬೇಕಂಟಿ? ಹ್ಞೂ ಸರಿ, ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಊಟ ಆದಮೇಲೆ ಎಲ್ಲ ಇಟ್ಕೋಬೇಕಲ್ವ, ನಾನ್ ವೆಜ್ ಊಟ ಆದಮೇಲೆ, ಅದಕ್ಕೆ ಅಂಗಡಿಗೆ ಬಂದಿದ್ದೀವಿ ನಾನು ಅಕ್ಕ. ಫೇಮಸ್ ಗೈಸ್ ಈ ಅಂಗಡಿ, ಚಿಕ್ಕಜಾಲದಲ್ಲಿ ಎಲ್ಲ ಐಟಮು ಸಿಗುತ್ತೆ, ನೀವು ಬಂದು ತಗೊಳ್ಳಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಪಲಾವ್ ಮಾಡಿ, ಬಿರಿಯಾನಿ ಮಾಡಿ, ಬಿರಿಯಾನಿ ಟೇಸ್ಟ್ ಮಾಡಿ ಗೈಸ್, ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬಾಯ್ 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 ಆಂಟಿ, ಬಾಯ್ 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 ಬಾಯ್. ಗುಡ್ ನೈಟ್ ಅಂದ್ಬಿಡು. ಗುಡ್ ನೈಟ್.